ಪುರಸಭೆಯವರು ಮಾಡದೇ ಇರುವ ಕೆಲಸವನ್ನು ಇಲ್ಲಿನ ನಿವೃತ್ತ ಯೋಧರು ಮಾಡಿದ್ದಾರೆ. ಅದೇನು ಅಂತಿದ್ದೀರಾ? ಮುಗಳಖೋಡದ ಬಸ್ ನಿಲ್ದಾಣ ಅಸ್ವಚ್ಛತೆಯಿಂದ ಕೂಡಿದ್ದು ಪ್ರಯಾಣಿಕರಿಗೆ ನಿಲ್ಲಲು ಕೂಡ ತೊಂದರೆಯಾಗುತ್ತಿತ್ತು. ಇದನ್ನು ಗಮನಿಸಿದ ನಿವೃತ್ತ ಯೋಧರೊಬ್ಬರು ಬಸ್ ಶೆಲ್ಟರ್ ಸ್ವಚ್ಛಗೊಳಿಸಿ ಮಾದರಿಯಾಗಿದ್ದಾರೆ. ಮುಗಳಖೋಡ್ ಪಟ್ಟಣದ ಪುರಸಭೆಯು ಒಂದಿಲ್ಲೊಂದು ರೀತಿಯಲ್ಲಿ ಸುದ್ದಿಯಾಗುತ್ತಲೇ ಇದೆ. ಅದೇನಪ್ಪ ಈ ದಿನದ ಸುದ್ದಿ ಅಂತೀರಾ? ಇದೇ ಸ್ನೇಹಿತರೆ, ಗಾಂಧೀಜಿಯವರು ಕಂಡ ಕನಸು ನನಸಾಗಲಿ ಎಂದು ಭಾರತದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಸ್ವಚ್ಛ ಭಾರತ ಅಭಿಯಾನ ಕಾರ್ಯಕ್ರಮವನ್ನ ರಾಷ್ಟ್ರದಾದ್ಯಂತ ಜಾರಿಗೆ ತಂದರು. ನಂತರ ಕೆಲವೊಂದು ರಾಜಕಾರಣಿಗಳು ಸ್ವಚ್ಛ ಭಾರತ ಅಭಿಯಾನದ ನೆಪದಲ್ಲಿ ಸುಮ್ಮನೆ ಕೈಯಲ್ಲಿ ಕಸಬರಿಕೆ ಹಿಡಿದು ಫೋಟೋಗಳಿಗೆ ಪೋಸ್ ಕೊಟ್ಟು ಸುದ್ದಿಯಾಗಿ ಮರೆಯಾದರು. ಆದರೆ ಮುಗಳಖೋಡದ ಪುರಸಭೆ ವ್ಯಾಪ್ತಿಯಲ್ಲಿ 23 ವಾರ್ಡ್ಗಳಿದ್ದು ಇಲ್ಲಿನ ಪುರಸಭೆ ಅಧಿಕಾರಿಯಾಗಲಿ ಅಲ್ಲಿನ ಸಿಬ್ಬಂದಿಗಳಾಗಲಿ ಸ್ವಚ್ಛತೆಯನ್ನ ಮರೆತಿದ್ದಾರೆ. ಆದರೆ ಮುಗಳಖೋಡ ಪಟ್ಟಣದ ನಿವೃತ್ತ ಯೋಧನಾದ ಮೂರೆಪ್ಪ ಶೇಗುನ್ಸಿ ಅವರು ಇವತ್ತು ಮುಗಳಖೋಡದ ಕ್ರಾಸ್ ಹತ್ತಿರ ಇರುವ ಬಸ್ ನಿಲ್ದಾಣದಲ್ಲಿ ಸುಮಾರು ದಿನಗಳಿಂದ ಅಲ್ಲಿ ಬಿದ್ದಿರುವ ಕಸ ಮತ್ತು ಸಾರಾಯಿ ಬಾಟಲ್ಗಳನ್ನ ಬಿದ್ದಿದ್ದನ್ನ ನೋಡಿ ಅದನ್ನ ಸ್ವತಃ ತಾವೇ ಸ್ವಚ್ಛಗೊಳಿಸಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಆದರೆ ಈ ನಿವೃತ್ತ ಯೋಧನಿಗೆ ಇರುವ ಕಾಳಜಿ ಇಲ್ಲಿನ ಪುರಸಭೆ ಅಧಿಕಾರಿಗಳಿಗೆ ಯಾಕಿಲ್ಲ ಎಂದು ಪಟ್ಟಣದ ಜನತೆ ಪುರಸಭೆ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಛೀಮಾರಿ ಹಾಕುತ್ತಿದ್ದಾರೆ. ಮುಂದಾದರೂ ಮುಗಳಖೋಡ್ ಪುರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮೋದಿ ಅವರು ಕಂಡ ಸ್ವಚ್ಛತಾ ಅಭಿಯಾನ ಯಶಸ್ವಿಯಾಗಲಿ ಎಂಬುದೇ ನಮ್ಮೆಲ್ಲರ ಆಶಯ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.